ಲಕ್ಷಾಂತರ ಜನರಿಗೆ ಅನ್ನ ಅಕ್ಷರ ನೀಡಿದ್ದ ಸಂತ ಇನ್ನಿಲ್ಲ. ಕಲಬುರಗಿಯಲ್ಲಿ ಶ್ರೀ ಶರಣಬಸಪ್ಪ ಅಪ್ಪ ಲಿಂಗೈಕ್ಯ ಆಗಿರೋದು 91 ವರ್ಷಗಳಾಗಿತ್ತು ಇವರಿಗೆ. ಶರಣಬಸವೇಶ್ವರ ಸಂಸ್ಥಾನ ಮಠದ 8ನೇ ಪೀಠಾಧಿಪತಿ ಆಗಿದ್ರು. ಅನುಭವ ಮಂಟಪದಲ್ಲಿ ಪಾರ್ಥಿವ ಶರೀರದ ಅಂತಿಮ ದರ್ಶನದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಮಧ್ಯಾಹ್ನ 2:30ರವರೆಗೆ ಭಕ್ತರಿಗೆ ಅಂತಿಮ ದರ್ಶನಕ್ಕೆ ಅವಕಾಶವನ್ನು ಮಾಡಲಾಗಿದೆ. ಸಂಜೆ 5ಕ್ಕೆ ಶರಣಬಸವೇಶ್ವರ ದೇವಸ್ಥಾನ ಆವರಣದಲ್ಲಿ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುತ್ತೆ. ವೀರಶೈವ ಲಿಂಗಾಯತ ವಿಧಿವಿಧಾನಗಳ ಪ್ರಕಾರವಾಗಿ ಅಂತಿಮ ವಿಧಿವಿಧಾನವನ್ನು ನೆರವೇರಿಸಲಾಗುತ್ತೆ. ಕುಟುಂಬಸ್ಥರು ಹಾಗೂ ಸ್ವಾಮೀಜಿಗಳ ನೇತೃತ್ವದಲ್ಲಿ ಈ ಒಂದು ಅಂತ್ಯ ಸಂಸ್ಕಾರವನ್ನು ಮಾಡಲಾಗುತ್ತೆ. ಈಗಾಗಲೇ ಅನೇಕ ಗಣ್ಯಾತಿ ಗಣ್ಯರು ಕಂಬನಿ ಮಿಡಿದಿದ್ದಾರೆ. ಇನ್ನು ಅನೇಕರು ಇವರ ದರ್ಶನಕ್ಕೆ ಅಂತ ಆಗಮಿಸ್ತಾ ಇದ್ದಾರೆ. ಬಯಸುವ ಮೂಲಕವಾಗಿ ಅಪ್ಪಾಜಿಯವರ ಪರಮಾತ್ಮನನ್ನು ಕಂಡು ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸುವ ಮೂಲಕವಾಗಿ ಅಪ್ಪಾಜಿಯವರ ಪರಮಾತ್ಮನನ್ನು ಕಂಡು ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸುವ ನಮ್ಮ ರಾಷ್ಟ್ರಕ್ಕೆ ಮನೆಯವರಿಗೆ ಕೂಡ್ಲಿಕ್ಕೆ ಬಿಡ್ರಿ. ದೂರ್ಲಿಂದ ಬಂದಂತ ಭಕ್ತರು ಅಪ್ಪವ್ರದ ದರ್ಶನ ಪಡೀಲಿ. ದಯವಿಟ್ಟು ಎಲ್ಲರೂ ಕೆಳಗೆ ಹೋಗ್ಬೇಕಾಗಿ ವಿನಂತಿ. ಆಮೇಲೆ ಎಲ್ಲ ನಮ್ಮ ಪ್ರೊಫೆಸರ್ಗಳು ಈ ಅಪ್ಪವ್ರದ ಮಂಟಪಕ್ಕೆ ಪೂಜ್ಯ ಅಪ್ಪವರ ಶರೀರ ಅದು ಮಂತ್ರ ಶರೀರ, ಅದು ಪ್ರಸಾದ ಶರೀರ, ಅದು ಸರ್ವರ ಹಿತಕ್ಕಾಗಿ ಸರ್ವದಲ್ಲೇ ದಾಸೋಹಬೇಕು ಎಂದು ಸರ್ವರ ಹಿತಕ್ಕಾಗಿ ಸವಿಸಿದ ಶರೀರ. ಹಾಗಾಗಿ ಅದು ಮಂತ್ರಮಯಮಾನ ನೀವೇ ಪ್ರಾಣ ಜೀವ ಕೂಡಲ ಸಂಗಮ ದೇವ ಎಂದು ಬಸವಣ್ಣನವರು ಹೇಳಿರುವಂತೆ ಪೂಜ್ಯರ ಜೀವದ ಜೀವಾಳಾಗಿರುವ ಭಕ್ತರು ಜನರು ಬರ್ತಾ ಇದ್ದಾರೆ. ಅವರಿಗೆ ಸುಗಮವಾದಂತಹ ಹಾಗೂ ಕಲ್ಪಿಸಲೆಂದು ಅಚ್ಚುಕಟ್ಟಾದಂತಹ ವ್ಯವಸ್ಥೆಯನ್ನು ಕಲ್ಪಿಸ್ತಾ ಇದ್ದಾರೆ. ಒಂದು ಅಂದಾಜಿನಂತೆ 15ರಿಂದ 20 ಲಕ್ಷ ಜನರು ಮನೆಯವರಿಗೆ ಕೂಡ್ಲಿಕ್ಕೆ ಬಿಡ್ರಿ. ದೂರ್ಲಿಂದ ಬಂದಂತ ಭಕ್ತರು